ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತೆಗೆಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಒಂದು ವಾಕ್ಯ ಭಾಗಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಕರುಣವುಳ್ಳ ಕರ್ತಾವೇ, ಸ್ವಾಮಿ ದೇವರೇ, ಸ್ತೋತ್ರ ನಿಮಗೆ. ಪವಿತ್ರಾತ್ಮರೇ, ನಿಮಗೆ ಸ್ತೋತ್ರಪ್ಪ. ಈ ವಾಕ್ಯದೊಂದಿಗೆ ನೀವು ಮಾತನಾಡ್ರಿ ಅಪ್ಪ, ನಾವು ಕೇಳುತ್ತೇವೆ. ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ಪರಲೋಕ ತಂದೆ, ಆಮೆನ್. ಯೋಹಾನನು ಬರೆದ ಮೊದಲನೆಯ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನ ಓದಿಕೊಳ್ಳ್ರಿ. ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಯಾವುದೆಂದರೆ, ದೇವರು ಬೆಳಕಾಗಿದ್ದಾನೆ. ನಾವು ದೇವರಿಂದ ಹೊಂದಿಕೊಂಡು ಸೇವೆ ಮಾಡುವಾಗ ಪ್ರಕಟ ಮಾಡುವುದು, ಎಲ್ಲಾ ದೇವರ ಮಕ್ಕಳಿಗೆ ತಿಳಿಸುವುದು ಏನೆಂದರೆ ಆತನಿಗೆ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ ಎಂಬುದೇ. ಹಲ್ಲೆಲೂಯಾ. ಇಷ್ಟು ದಿವಸ ದೇವರನ್ನ ನಾವು ಕಾಣದೆ ಇರುವಂತ ಸಮಯದಲ್ಲಿ ಕತ್ತಲೆ ರಾಜ್ಯ, ಕತ್ತಲೆ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಹಲ್ಲೆಲೂಯಾ. ಯಾವಾಗ ನಮ್ಮ ಬಾಳಿನಲ್ಲಿ ಯೇಸು ಸ್ವಾಮಿ ಬಂದರೋ, ಯಾವಾಗ ನಮ್ಮ ಆತ್ಮದೊಳಗೆ ಪವಿತ್ರಾತ್ಮರ ಬಂದರೋ, ಅವಾಗ ನಮ್ಮಲ್ಲಿ ಎಷ್ಟೋ ಮಾತ್ರ ಕತ್ತಲೆ ಇಲ್ಲ. ಕತ್ತಲೆಯಲ್ಲಿ ಇಲ್ಲದೆ ಬೆಳಕಿನ ರಾಜ್ಯದಲ್ಲಿ ನಡೆಯುವಂತರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಜನರೇ, ದೇವರ ಮಕ್ಕಳೇ, ಹಲ್ಲೆಲೂಯಾ. ದೇವರು ಎಂತ ಭಾಗ್ಯ ಕೊಟ್ಟಿದ್ದಾರೆ ನೋಡ್ರಿ. ಕತ್ತಲೆಯಿಂದ ತೆಗೆದು ನಮ್ಮನ್ನ ಬೆಳಕಿನ ರಾಜ್ಯದಲ್ಲಿ ನಡೆಯಂಗೆ ಸಹಾಯ ಮಾಡಿದ್ದಾರೆ. ಹಲ್ಲೆಲೂಯಾ. ಕೇಳಿ. ನಾವು ದೇವರ ಸಂಗಡ ಅನ್ಯೋನ್ಯತೆ ಉಳ್ಳವರಾಗಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ. ನೋಡಿ, ನಾವು ದೇವರ ಸಂಗಡ ಅನ್ಯೋನ್ಯತೆ ಉಳ್ಳವರಾಗಿದ್ದೇವೆ ಎಂದು ಹೇಳಿ, ಅಂದರೆ ದೇವರಲ್ಲಿ ಅನ್ಯೋನ್ಯತೆ, ಪ್ರೀತಿಯಲ್ಲಿ, ವಾಕ್ಯದಲ್ಲೂ ಪ್ರಾರ್ಥನೆಯಲ್ಲೂ ಇದ್ದೇವೆ ಅಂತ ಹೇಳಿ, ಇಲ್ಲೇನಾಗುತ್ತೆ? ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ. ಹಲ್ಲೆಲೂಯಾ. ಹೆಸರಿಗೆ ಮಾತ್ರ ದೇವರ ಹೆಸರು ಹೇಳಿಕೊಂಡು, ದೇವರ ಹೆಸರಿನ ಮೇಲೆ ಎಲ್ಲರೂ ಪ್ರಾರ್ಥನೆಗಳು ಮಾಡಿಕೊಂಡು ನಾವು ಕತ್ತಲೆಯಲ್ಲಿ ನಡೆದರೆ ಎಷ್ಟೋ ಮಾತ್ರ ನಾವು ಏನಂತೆ ಸುಳ್ಳಾಡುವವರು. ನಾವು ಅಂದ್ರೆ ನಾವು ದೇವರ ವಾಕ್ಯವನ್ನು ಸಾರುವಾಗ ಮಾತ್ರ ಸಾರ್ತೇವೆ, ಬಾಕಿ ಸಮಯದಲ್ಲಿ ನಾವು ಸುಳ್ಳುಗಾರರು. ದೇವರಿದು ಮೆಚ್ಚ. ಯಾಕಂದ್ರೆ 2 ಯಜಮಾನನ ನೀನು ಸೇವೆ ಮಾಡಲಾರ್ರಿ, 2 ದೋಣಿಯಲ್ಲಿ ಪ್ರಯಾಣ ಮಾಡಲಾರ್ರಿ. ಹಲ್ಲೆಲೂಯಾ. 2 ದೋಣಿಯಲ್ಲಿ ನಾವು ಕಾಲಿಟ್ಟು ಪ್ರಯಾಣ ಮಾಡ್ಲಿಕ್ಕಾಗ್ತದ? ಸಹೋದರ ಸಹೋದರಿಯರೇ, ಒಂದೇ ದೋಣಿಯಲ್ಲಿ ಪ್ರಯಾಣ ಮಾಡಬೇಕು. ಪರಲೋಕ ದೋಣಿ ಆರಿಸಿಕೊಳ್ತೀಯೋ ಇಲ್ಲ ಮತ್ತೊಂದು ಆ ದೋಣಿಯನ್ನು ಆರಿಸಿಕೊಳ್ತೀಯೋ, ಅದು ನಮಗೆ ಬಿಟ್ಟಿದ್ದು. ನಾವು ಯಾರಿಗೂ ತೀರ್ಪು ಮಾಡಂಗಿಲ್ಲ. ಯಾಕೆಂದ್ರೆ ದೇವರ ವಾಕ್ಯ ಹೇಳ್ತದೆ, ತೀರ್ಪು ಮಾಡಬೇಡ್ರಿ, ನಿಮಗೂ ತೀರ್ಪಾಗ್ತದೆ. ಹಲ್ಲೆಲೂಯಾ. ಯಾರನ್ನು ನೀವು ವಾಕ್ಯವನ್ನು ಹಿಡಿದುಕೊಂಡು ಹೇಳಬಹುದೇ ಹೊರತು ನಡೆಸಲಿಕ್ಕೆ ಸಾಧ್ಯವಿಲ್ಲ. ಸತ್ಯವಾದ ಮಾತಿದು, ದೇವರು ತಾನೇ ಮೆಚ್ಚುವಂತ ಮಾತಾಗಿದೆ. ಯಾಕೆಂದ್ರೆ ಬಲವಂತವಾಗಿ ದೇವರ ರಾಜ್ಯಕ್ಕೆ ಯಾರಿಗೂ ಕರೆಯಲ್ಪಡುವುದಿಲ್ಲ ಅಂತ ಸ್ವಾಮಿ ಹೇಳುತ್ತಾ ಇದ್ದಾರೆ. ಹಲ್ಲೆಲೂಯಾ. ನಿನಗೆ ಇಷ್ಟ ಇದ್ದರೆ ದೇವರ ಹತ್ರ ಬರಬಹುದು, ಇಲ್ಲ ಅಂದ್ರೆ ನನಗೆ ಈ ಲೋಕ ಸಾಕು, ಈ ಲೋಕದಲ್ಲಿ ನಾನು ಹೇಗೆ ಬೇಕಾದ್ರೆ ಜೀವಿಸ್ಬೋದು ಅಂದ್ರೆ ನಿಮಗೆ ಯಾರೂ ತೊಂದರೆ ಮಾಡುವುದಿಲ್ಲ. ಹಲ್ಲೆಲೂಯಾ. ಹಾಗಾಗಿ ಇಲ್ಲಿ ಹೇಳ್ತದೆ, ನಾವು ನಡೆದರೆ ಸುಳ್ಳಾಡುವವರಾಗಿದ್ದೇವೆ. ಹೌದು. ಸತ್ಯವನ್ನು ಅನುಸರಿಸುವವರಲ್ಲ. ಸತ್ಯವನ್ನು ಅನುಸರಿಸುವವರು ಅಲ್ಲವೇ ಅಲ್ಲ. ಸುಳ್ಳಿನ ಮಾರ್ಗದಲ್ಲಿ ನಡೆಯುವಂಥವರು, ಮೋಸದ ಮಾರ್ಗದಲ್ಲಿ ನಡೆಯುವಂಥವರು, ದೇವರನ್ನ ಬಿಟ್ಟು ನಡೆಯುವಂಥವರು, ಹೆಸರಿಗೆ ಮಾತ್ರ ದೇವರ ನಾಮವನ್ನ ಹೇಳುತ್ತೇವೆ, ಆದರೆ ನಮ್ಮ ಹಿಂದೆ ಇಲ್ಲ. ಹಾಗೆ ದೇವರೆಲ್ಲೂ ಬರೆದಿಲ್ಲ. ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಏನೆಂಬುದಾಗಿ? ಸತ್ಯವನ್ನು ಅನುಸರಿಸುವವರಲ್ಲ.
ಆದರೆ ಆತನು ಬೆಳಕಿನಲ್ಲಿ ಇರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರಲ್ಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ. ಹಲ್ಲೆಲೂಯಾ. ನೋಡಿ, ಒಬ್ಬರಲ್ಲೊಬ್ಬರು ಅನ್ಯೋನ್ಯತೆಯಲ್ಲಿರ್ತೇವೆ. ದೇವರ ಮಾತಿಗೆ ವಿಧೇಯನಾಗಿ ದೇವರ ಮಾತನ್ನು ಕೇಳಿ ಅದರಂತೆ ನಡೆಯುವಂತವನು ಅನ್ಯೋನ್ಯತೆ, ಪ್ರೀತಿ, ಇದು ದೇವರು ನಮಗೆ ಕೊಟ್ಟಿದ್ದಾರೆ. ಒಬ್ಬರಲ್ಲೊಬ್ಬರ ಸಂಗಡ ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ಹಲ್ಲೆಲೂಯಾ. ಯಾವಾಗ ದೇವರ ವಾಕ್ಯವನ್ನು ಕೇಳಿ ಅದ್ರ ಪ್ರಕಾರನೇ ನಡೆಯುವುದಾದರೆ, ಈ ಸುಳ್ಳನ್ನ ನಾವು ಬದಿಲೆ ಇಟ್ಟುಬಿಟ್ಟು ನಿಜವಾದ ರಕ್ಷಕನು ಲೋಕಕ್ಕೆ ಬರಬೇಕಾದ ನೀವೊಬ್ಬರೇ ಸ್ವಾಮಿ, ನೀವಲ್ಲದೆ ನಮಗೆ ಬೇರೆ ಬೇಡ ಸ್ವಾಮಿ, ನನಗೆ ಯಾವುದು ಬೇಡ ದೇವರೇ, ನೀವೊಬ್ಬರು ನನ್ನ ಸಂಗಡ ಇದ್ದರೆ ಸಾಕು ಸ್ವಾಮಿ ಎಂಬುದಾಗಿ ನಾವೆಷ್ಟು ಜನ ಹೇಳುವಂತವರು ಇರ್ತೇವೆ. ಹಲ್ಲೆಲೂಯಾ. ಈ ರೀತಿಯಾಗಿ ನಂಬಿಕೆ ಉಳ್ಳವನು ಯಾರಾದ್ರ ಇದ್ದಾರ ಈ ಭೂಮಿ ಮೇಲೆ? ಹಲ್ಲೆಲೂಯಾ. ದೇವರು ನೋಡ್ತಾರೆ ಎಲ್ಲವನ್ನು. ಜಲಡೆ ಇಟ್ಟುಕೊಂಡು ಸಾಣಿಸ್ತಾರೆ. ಒಂದು ದಿವಸ ಶಾಣಿ ಮಾಡ್ತಾರೆ. ಶಾಣಿ ಅಂದ್ರೆ ಹಿಂಗೆ ಜಾಲಿಸಿ ಒಳ್ಳೆ ಪದಾರ್ಥಗಳನ್ನ ತೆಗೆದು ಪಾಕೆಟ್ ಅಲ್ಲಿ ಹಾಕಿಕೊಂಡಿದ್ದಾರೆ. ಬೇಡವಾದದ್ದನ್ನೆಲ್ಲ ತೆಗೆದು ಬಿಸಾಡ. ಹಾಗೆ ಆಗಬಾರದು. ದೇವರ ಜ್ಞಾನ, ದೇವರ ಚಿತ್ತ ಇದೆಯಲ್ಲ, ದೇವರ ಬಹು ಬೆಲೆ ಉಳ್ಳ ಜ್ಞಾನ ಅದು. ಅಂತ ಜ್ಞಾನ ನಮಗೆ ದೇವರು ದಯಪಾಲಿಸಿದ್ದಾರೆ. ನಮಗೆ ಜ್ಞಾನದಲ್ಲಿ ಅಂದರೆ ಅರ್ಥ, ಒಳ್ಳೆದು ಕೆಟ್ಟದನ್ನು ಅರಿವು ಬರುವಂತೆ ನಮ್ಮ ಬುದ್ಧಿ ಜ್ಞಾನವನ್ನು ದೇವರು ಕೊಟ್ಟಿದ್ದಾರೆ. ನೀನು ಯಾವುದು ಬೇಕಾದ್ರೂ ಆರಿಸಿಕೋ. ಹಲ್ಲೆಲೂಯಾ. ಇದು ನಿನಗೆ ಬಿಟ್ಟಿದ್ದು. ಅದಕ್ಕಾಗಿ ನಾನು, ನನ್ನ ಕುಟುಂಬ ಯೆಹೋವನನ್ನೇ ಸೇವಿಸ್ತೇವೆ. ನಾನು, ನನ್ನ ಕುಟುಂಬ ದೇವರನ್ನ ಯೇಸು ಸ್ವಾಮಿನ ಆದುಕೊಂಡಿದ್ದೇವೆ. ಆ ರೀತಿಯಾಗಿ ಯಾರು ದೃಢ ನಂಬಿಕೆಯಲ್ಲಿ ಇರ್ತಿರೋ ಖಂಡಿತ ಜೀವ ಎಂಬ ಜಯಮಾಲೆ ನಿಮ್ಮದೇ ಪ್ರಿಯ. ಹಲ್ಲೆಲೂಯಾ. ಅದಕ್ಕಾಗಿ ದೇವರು ಕರೆದಿದ್ದಾರೆ. ಹಲ್ಲೆಲೂಯಾ. ಹಾಗಾಗಿ ನೋಡಿ ಆಮೇಲೆ ಕೆಳಗಡೆ ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ. ನೋಡಿ, ನಮ್ಮಲ್ಲಿ ಪಾಪವಿಲ್ಲವೆಂದು ಹೇಳಿದರೆ ನಮ್ಮನ್ನು ನಾವೇ ಮೋಸಗೊಳಿಸುತ್ತೇವೆ. ಹಲ್ಲೆಲೂಯಾ. ನಮ್ಮಲ್ಲಿ ಪಾಪ ಇಲ್ಲ, ನಮ್ಮಲ್ಲಿ ಸುಳ್ಳಿಲ್ಲ, ನಮ್ಮಲ್ಲಿ ಮೋಸ ಇಲ್ಲ, ನನ್ನಲ್ಲಿ ಯಾವ ಕೆಟ್ಟತನ ಇಲ್ಲ ಎಂಬುದಾಗಿ ನಾವು ಹೇಳುವುದಾದರೆ ನಮ್ಮನ್ನೇ ನಾವು ಮೋಸಗೊಳಿಸಿಕೊಳ್ಳುತ್ತೇವೆ. ಯಾಕಂದ್ರೆ ನಾವು ಮೊದಲಿಂದಾನೇ ಪಾಪಿಗಳಾಗಿದ್ದೇವೆ. ಈಗ ಯೇಸು ಸ್ವಾಮಿ ತನ್ನ ಪ್ರಾಣವನ್ನ ಕೊಟ್ಟು ಸಕಲ ಜನಾಂಗಗಳೇ ನೀವೆಲ್ಲ ನನ್ನ ಬಳಿಗೆ ಬಂದಿರಿ, ನಿಮಗೆ ಶಾಂತಿ ಕೊಡ್ತೇನೆ ಅಂದ್ರೆ ದೇವರು ತನ್ನ ರಕ್ತವನ್ನ ಸುರಿಸಿ ಎಲ್ಲ ಪಾಪ ಶಾಪಗಳ ರೋಗಗಳನ್ನೆಲ್ಲ ದೇವರು ತೆಗೆದು ಹಾಕಿದ್ದಾರೆ. ಆದರೂ ನಾನು ತಪ್ಪೇ ಮಾಡಿಲ್ಲ, ಪಾಪವೇ ಮಾಡಲಿಲ್ಲ ಅಂತ ನಾವು ಯಾವತ್ತೂ ಹೇಳಬಾರ್ದು. ದೇವರೇ, ನಾನು ಪಾಪಿ, ನನ್ನನ್ನು ಕರುಣಿಸು. ಕರುಣಾಸಾಗರನೇ, ಪ್ರೀತಿ ಉಳ್ಳ ದೇವರೇ, ಕನಿಕರ ಉಳ್ಳ ದೇವರೇ, ದಯ ಉಳ್ಳ ದೇವರೇ, ನನ್ನನ್ನು ರಕ್ಷಿಸು, ನನ್ನ ಕುಟುಂಬವನ್ನು ರಕ್ಷಿಸು ಸ್ವಾಮಿ. ಇನ್ನು ಮೇಲೆ ನಾನು ಈ ರೀತಿ ತಪ್ಪುಗಳು ಪಾಪಗಳು ಮಾಡುವುದಿಲ್ಲ. ಹಲ್ಲೆಲೂಯಾ. ಈ ರೀತಿಯಾಗಿ ನಾವು ಒಪ್ಪಿಕೊಳ್ಳಬೇಕು. ಹಲ್ಲೆಲೂಯಾ. ಹಾಗಾಗಿ ನಾವು ಈ ರೀತಿಯಾಗಿ ನಾವು ಒಪ್ಪಿಕೊಂಡ್ರೆ ನಿಜವಾಗಿ ದೇವರು ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ ಅಂತ ಅರ್ಥ. ನಾನು ಒಂದು ತಪ್ಪು ಮಾಡಲಿಲ್ಲ, ನಾನು ಯಾಕೆ ಒಪ್ಪಿಕೊಳ್ಳಬೇಕು? ಇಲ್ಲ, ಆ ರೀತಿ ಯಾರೂ ಹೇಳಂಗಿಲ್ಲ. ಹಾಗಾಗಿ ಇಲ್ಲಿ ಇನ್ನು ಅನೇಕ ವಾಕ್ಯಗಳಿದೆ. ಇಲ್ಲಿಗೆ ಮುಕ್ತಾಯ ಮಾಡಿ ಪ್ರಾರ್ಥನೆ ಮಾಡೋ. ದೇವ್ರ ಚಿತ್ತವಾದರೆ ಅದನ್ನು ನಾಳೆ ತೆಗೆದುಕೊಳ್ಳೋಣ, ಸಮಯ ಜಾಸ್ತಿ ಆಗಿದೆ. ಹಾಗಾಗಿ ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ. ಪ್ರೀತಿ ಸ್ವರೂಪನಾದ ದೇವರೇ, ಕರುಣೆಯುಳ್ಳ ಕರ್ತಾವೇ, ನಿಮಗೆ ಸ್ತೋತ್ರ. ಆಕಾಶ ಭೂಮಿ ಅಳೆದೋಗ್ಬೋದು, ನಿಮ್ಮ ಮಾತು, ನಿಮ್ಮ ವಾಕ್ಯ, ನಿಮ್ಮ ವಚನ ಇದು ಒಂದು ಅಳಿಯುವುದೇ ಇಲ್ಲ. ಇದು ಸೇನಾಧೀಶ್ವರನಾದ ದೇವರೇ, ಯೆಹೋವನ ನುಡಿಯಾಗಿದೆಪ್ಪ ಸ್ವಾಮಿ. ಈ ರಾತ್ರಿ ವೇಳೆಯಲ್ಲಿ ಈ ವಾಕ್ಯದೊಂದಿಗೆ ಮಾತನಾಡೋದಕ್ಕಾಗಿ ಸ್ತೋತ್ರಪ್ಪ ಕರ್ತನೆ ಸ್ವಾಮಿ. ಎಲ್ಲಾ ಸ್ವಾಮಿ ದೇವರೇ, ನಿಮ್ಮ ಹೆಸರಿನಲ್ಲಿ ಬದುಕುವಂಥ ಪ್ರತಿಯೊಂದು ಕುಟುಂಬಗಳಿಗೆ ಸ್ವಾಮಿ
ಹೇರಳವಾಗಿ ಆಶೀರ್ವದಿಸು, ಬಲಪಡಿಸು. ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ಪರಲೋಕ ತಂದೆ. ಆಮೆನ್. ಪ್ರೈಸ್ ಗಾಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.